ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರಿಬೇವಿನ ಸೊಪ್ಪಲ್ಲಿ ಒಂದು ಚಟ್ನಿ ಪುಡಿ ಮಾಡೋದನ್ನು ತೋರ್ಸೋಕ್ಕೆ ಅಂತಂದ್ಬಿಟ್ಟು ಕರಿಬೇವು ಗಿಡದಿಂದ ಒಂದಷ್ಟು ಕರಿಬೇವು ಕಿತ್ತಿಟ್ಕೊಂಡಿದ್ದೀನಿ ನೋಡಿ. ತುಂಬ ಫ್ರೆಶ್ಶಾಗಿ ಎಳೆಯದಾಗಿದೆ. ಅತಿ ಬಲ್ತು ಹೋದರೆ ಚೆನ್ನಾಗಾಗಲ್ಲ, ಕೆಲವು ಸತಿ ಹುಳ ಬಂದುಬಿಡುತ್ತೆ. ಅದಕ್ಕೆ ಫ್ರೆಶ್ ಆಗಿರುವಾಗಲೇ ಚಟ್ನಿ ಪುಡಿ ಮಾಡೋಣ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಕರಣ HS. ನಾವು ಕರಿಬೇವನ್ನ ನೀಟಾಗಿ ನೋಡ್ಕೋಬೇಕು, ಅದಕ್ಕೆ ದಿನಾಗಲೂ ನೀರು ಹಾಕಬೇಕು. ನನ್ನ ಮಗ ಕರಿಬೇವು ಬಗ್ಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂತಂದ. ಅದಕ್ಕೋಸ್ಕರ ಅವನು ಒಂದು ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಕರಿಬೇವು ಎಲ್ಲದನ್ನು ಬಿಡಿಸ್ಕೊಂಬಿಟ್ಟು ನೀಟಾಗಿ ತೊಳೆದು ತಂದಿದ್ದೀನಿ. ಆಮೇಲೆ ಒಂದು ಬಟ್ಲಷ್ಟು ಅರ್ಧ ಗಿಟ್ಕು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಿಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು. ಕರಿಬೇವು ಏನು ಅಂತಂದರೆ ನೋಡಿ, ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ಬರೀ ಕರಿಬೇವು ಮೇಯ್ನಾಗಿ ಮಾಡೋದಲ್ವಾ, ಹಾಗಾಗಿ ಚಟ್ನಿ ಪುಡಿಗೆ ಕರಿಬೇವು ಜಾಸ್ತಿ ಬೇಕಾಗತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಬೇಕಾಗೋದು. ಬಿಟ್ಟರೆ ಮಿಕ್ಕಿದ್ದು ಉಪ್ಪು ಹುಳಿ ಖಾರ ಹಾಕ್ಕೋಬೇಕು. ಫಸ್ಟು ಕರಿಬೇವನ್ನ ತೊಳೆದಿದ್ರೂ ಪರವಾಗಿಲ್ಲ, ಕೆಲವು ಸತಿ ಡ್ರೈ ರೋಸ್ಟ್ ಮಾಡಿ ಒಣಗಿಸ್ಕೊಂಬಿಟ್ಟು ಮಾಡಬಹುದು. ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಹಸಿ ಕರಿಬೇವನ್ನೇ ತೊಳೆದ್ಬಿಟ್ಟು ಅದನ್ನೇ ಒಲೆ ಮೇಲೆ ಡ್ರೈ ರೋಸ್ಟ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೂ ಕರಿಬೇವು ಚಟ್ನಿ ಪುಡಿ ತುಂಬಾ ಚೆನ್ನಾಗಾಗುತ್ತೆ. ಬಿಸಿನಲ್ಲಿ ಹುರಿತಾ ಅದರದ್ದು ನೀರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಸಣ್ಣ ಮೀಡಿಯಮ್ ಉರಿ ಅಥವಾ ಜೋರು ಉರಿ ಇಟ್ಕೊಂಡ್ರೆ ಜಾಸ್ತಿ ಫಾಸ್ಟಾಗಿ ಹುರ್ಕೋಬೇಕು ನೋಡಿ. ಅಷ್ಟೊಂದು ಇತ್ತಲ್ವ, ಕರಿಬೇವೆಲ್ಲ ಶ್ರಿಂಕ್ ಆಗಿ ಹೋಗ್ಬಿಡುತ್ತೆ. ಆಗ್ತಾ ನೋಡಿ ಇಷ್ಟರ ಮಟ್ಟಿಗೆ ಅರ್ಧ ತನಕ ಇಳಿದಿದೆ. ಆ ಥರ ಹುರ್ಕೊಳ್ತಾ ಹೋಗಬೇಕು ಚೆನ್ನಾಗಿ ಸ್ವಲ್ಪ ಹೊತ್ತು. ಅದು ಕಲರು ಚೇಂಜ್ ಆಗುತ್ತೆ ನೋಡಿ. ಈ ಥರ ಎರಡು ಸೌಟ್ಗಳು ಇಟ್ಕೊಂಬಿಟ್ಟು ಎರಡು ಕೈಯಲ್ಲಿ ಈ ಥರ ಆಡಿಸ್ಕೊಂಡು ಹುರ್ಕೊಂಡ್ರೆ ಕರೆಕ್ಟಾಗಿ ಹುರಿಯುತ್ತೆ. ಅಕಸ್ಮಾತ್ ನಿಮಗೆ ಒಂದು ಸರ್ತಿ ಹುರಿದಾಗ ಸರಿಯಾಗಿ ಇನ್ನೂ ಆಗಿಲ್ಲ ಅಂತ ಅನ್ನಿಸ್ತು ಅಂತಂದರೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ತಿರ್ಗಾನು ಹುರ್ಕೋಬೋದು ನೋಡಿ. ಈ ಥರ ಇವಾಗ ಒಂದು ರೌಂಡ್ ಹುರಿದಿದ್ದೀನಿ ನಾನು. ಕೈಯಲ್ಲಿ ಮುಟ್ಟು ನೋಡಿದ್ರೆ ಸ್ವಲ್ಪ ಇದು ಹಸಿ ಇದೆ, ಇನ್ನೊಂದು ಸ್ವಲ್ಪ ಫುಲ್ ಡ್ರೈ ಆಗಿ ಪಟ ಅಂತ ಆಗೋ ಥರ ಆಗಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಆಮೇಲೆ ಹುರ್ಕೋತೀನಿ, ಸ್ವಲ್ಪ ಹೊತ್ತಾಗಲಿ. ಅದಕ್ಕೆ ಮುಂಚೆ ಕಡಲೆಬೇಳೆನ ಹುರ್ಕೊಂಬಿಡ್ತೀನಿ. ಒಂದು ಪಾವಷ್ಟು ಕಡಲೆಬೇಳೆನ ಕೈ ಬಿಡ್ದಿರ ಹುರ್ಕೋಬೇಕು, ಕೆಂಪಗಾಗೋವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಏನು ಅಂತಂದರೆ ಒಂದು ಕಡೆ ಜಾಸ್ತಿ ಉರಿ ಮಾಡಿಬಿಟ್ಟು ತಳ ಮಾತ್ರ ಕಪ್ಪಾಗೋ ಹಾಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಕೈ ಬಿಡ್ದಿರ ಹುರ್ಕೋತಾ ಇದ್ದರೆ ಚೆನ್ನಾಗಾಗತ್ತೆ. ಕೆಲವರು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಗೆ ಬರೀ ಉದ್ದಿನಬೇಳೆ ಹಾಕಿ ಮಾಡ್ತಾರೆ, ಆವಾಗ ಮೆಣಸುಕಾಳು ಇವೆಲ್ಲ ಹಾಕ್ತಾರೆ. ನಾನು ಇದನ್ನೇ ಬೇಸಿಗೆನಲ್ಲಿ ಮಾಡ್ತಾ ಇರೋದ್ರಿಂದ ಮೆಣಸುಕಾಳು ಹಾಕ್ದಿರ ನಾನು ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಕಡಲೆಬೇಳೆನೇ ಹಾಕಿದ್ದೀನಿ. ಕಡಲೆಬೇಳೆ ಚಟ್ನಿ ಪುಡಿಗೆ ಕರಿಬೇವು ಹಾಕ್ಬಿಟ್ಟು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ಥರನೂ ಮಾಡ್ತಾರೆ. ಸೊ ಎರಡು ಥರನೂ ಮಾಡ್ಕೋಬೋದು. ನೀವು ಉದ್ದಿನಬೇಳೆ ತಿಂತೀರಾ, ಇಷ್ಟಪಡ್ತೀರಾ ಅನ್ನೋದಾದರೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಎರಡು ಬೇಳೆನೂ ಮಿಕ್ಸ್ ಮಾಡಿನೂ ಹಾಕ್ಬೋದು ನೋಡಿ. ಇಷ್ಟ ಆದರೆ ಸಾಕು, ಕರೆಕ್ಟಾಗಿ ಕೆಂಪಗಾಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಕಡಲೆಬೇಳೆ ಇಷ್ಟು ಹುರಿದ್ರೆ ಕರೆಕ್ಟಾಗಿದೆ ಇದು. ಆಮೇಲೆ ನೋಡಿ ಕರಿಬೇವು ನಾನು ಹುರಿದಿಟ್ಟಿದ್ನಲ್ವ, ಅದು ಇನ್ನೊಂದು ಸ್ವಲ್ಪ ಮುಟ್ಟು ನೋಡಿದ್ರೆ ಸ್ವಲ್ಪ ಮೆತ್ತಿಗೆನೇ ಇದೆ. ಇನ್ನು ಹಿಂಗಂದರೆ ಫುಲ್ಲು ಗರ್ಗರಿಯಾಗಿ ಪುಡಿ ಆಗ್ತಾಯಿಲ್ಲ. ಹಾಗಾಗಿ ನಾನು ತಿರ್ಗಾ ಹಾಕ್ಕೊತೀನಿ ಇನ್ನೊಂದು ರೌಂಡ್ ಹುರಿಯೋದಕ್ಕೆ. ಈ ಸರ್ತಿ ಹುರಿದಾಗ ಅದರದ್ದು ತೇವಾಂಶ ಎಲ್ಲ ಹೋಗಿಬಿಡ್ಬೇಕು. ಆ ಥರ ನೀಟಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಒಂಚೂರು ಗ್ಯಾಪ್ ಕೊಟ್ಬಿಟ್ಟು ಹುರಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಅದಕ್ಕೆ ಆರಕ್ಕೆ ಟೈಮ್ ಬಿಟ್ಟಂಗೆ ಆಗುತ್ತಲ್ವ, ಸೊ ಬೇಗ ಗರ್ಗರಿ ಆಗುತ್ತೆ. ಈ ಸರ್ತಿ ನೋಡಿ ಚೆನ್ನಾಗಿ ಹುರ್ಕೊಂಡು ತೆಕ್ಕೋಬೇಕು ಈ ಥರ ನೋಡಿ. ಈ ಸರ್ತಿ ಹುರಿದಿರೋದು ಕರೆಕ್ಟಾಗಿ ಎರಡನೇ ರೌಂಡ್ ಹುರ್ಕೊಂಡಾಗ ಕರೆಕ್ಟಾಗಿದೆ. ನೀವು ಈ ಥರ ನೋಡಿ ಪುಡಿ ಆಗಬೇಕು. ಈ ಥರ ನೀವು ಮಾಡಿಲ್ಲ ಅಂತಂದರೆ, ಹಸಿದು ಮಾಡ್ತಾಯಿಲ್ಲ ಅಂತಂದರೆ ಬಿಸಿಲಲ್ಲಿ ಇಟ್ಬಿಟ್ಟು ಕರಿಬೇವನ್ನ ಒಣಗಿಸ್ಕೊಂಬಿಟ್ಟು ಆ ಥರನೂ ಮಾಡ್ಕೋಬೋದು ಚಟ್ನಿ ಪುಡಿ, ಆವಾಗಲೂ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ ಒಂದು ಗಿಟ್ಕಷ್ಟು ಕೊಬ್ಬರಿ ತುರ್ಕೊಂಡಿದ್ನಲ್ಲ, ಒಂದು ಅಷ್ಟನ್ನು ಹುರ್ಕೋತಾ ಇದ್ದೀನಿ. ದಪ್ಪ ತುರಿದಿದ್ದೀನಿ. ಹೇಗೂ ಇದನ್ನು ಮಿಕ್ಸಿ ಮಾಡ್ತೀವಲ್ವ, ಹಾಗಾಗಿ ಹುರ್ಕೊಳ್ತಾ ಇದ್ದೀನಿ ಕೆಂಪಗಾಗೋವರೆಗೂ. ಯಾವ ಪುಡಿಗಳು ಮಾಡುವಾಗಲೂ ಅಷ್ಟೇ, ನೀವು ಹುರ್ಕೊಳ್ತೀರಲ್ವ ಆವಾಗ ಕೈ ಬಿಡ್ದಿರ ನೀಟಾಗಿ ಹುರ್ಕೊಂಡ್ರೆ ರುಚಿಯಾಗಿ ಚೆನ್ನಾಗಿ ಆಗುತ್ತೆ. ನೀವು ಬೇಕು ಅಂದರೆ ಇನ್ನೂ ಜಾಸ್ತಿ ಕೊಬ್ಬರಿ ಹಾಕೋಬೋದು. ನಾನು ಇಷ್ಟು ಕರೆಕ್ಟಾಗುತ್ತೆ ಅಂತಂದ್ಬಿಟ್ಟು ಇಷ್ಟೇ ಕೊಬ್ಬರಿ ಹಾಕಿರೋದು. ಕೆಂಪಗಾದ್ಮೇಲಿಂದ ಇದನ್ನು ತೆಗೆದುಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ನಾನು ಕರಿಬೇವನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಕೊಬ್ಬರಿ ಮಿಕ್ಕಿದ್ದೆಲ್ಲದನ್ನು ಇನ್ನೊಂದಕ್ಕೆ ಹಾಕೋತೀನಿ. ಏಕೆಂತಂದರೆ ಕರಿಬೇವನ್ನ ಫಸ್ಟ್ಗೆ ಪುಡಿ ಆಗೋ ಹಾಗೆ ರುಬ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ್ದು ಹಾಕೋಬೇಕಲ್ವ, ಅದಕ್ಕೆ. ಇವಾಗ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಒಂದು 4 ರಿಂದ 6
ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನಲ್ವಲ್ಲ, ಹಾಗಾಗಿ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಕಮ್ಮಿ ಖಾರ ಹಾಕ್ತಾ ಇರೋದು ನಾನು. ನೀವು ಖಾರ ಜಾಸ್ತಿ ಇಷ್ಟಪಡ್ತೀರ ಅಂದರೆ ಖಾರ ಹಾಕ್ಕೊಳ್ಳಿ. ಇವಾಗ ಅಕಸ್ಮಾತ್ ಖಾರ ಕಮ್ಮಿ ಆಯಿತು ಅನ್ಸಿದ್ರೂ ಆಮೇಲೆ ನಾವು ಎಕ್ಸ್ಟ್ರಾ ಖಾರದ ಪುಡಿ ಸೇರಿಸ್ಕೋಬಹುದು, ಅಕಸ್ಮಾತ್ ತೀರಾ ಕಮ್ಮಿ ಆಯಿತು ಅಂದರೆ. ಏಕೆಂದರೆ ಖಾರ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಕಮ್ಮಿ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಒಂಚೂರು ಕಮ್ಮಿನೇ ಖಾರ ಹಾಕಿದ್ದೀನಿ. ಗುಂಟೂರು ಬೇಗ ಆಗೋಗಿರುತ್ತಲ್ವ, ಅದಕ್ಕೋಸ್ಕರ ಅದು ಗುಂಡಕ್ಕೆ ಆದಮೇಲಿಂದ ತೆಗೆದುಬಿಟ್ಟಿದ್ದೀನಿ. ಬ್ಯಾಡಗಿ ಸ್ವಲ್ಪ ಹುರಿಯೋಕ್ಕೆ ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ ಅದನ್ನ ಇನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಕೆಂಪಗೆ ಉಬ್ಬಿ ಬಂದ ಮೇಲಿಂದ ಅದನ್ನು ತೆಗೆದುಬಿಟ್ಟು ತಣ್ಣಗೆ ಹಾಕಿಬಿಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ತೀರಾ ಕಪ್ಪಾಗೋದು ಬೇಡ. ಬೇಕು ಅಂತಂದರೆ ನೀವು ಹುರಿಯೋವಾಗ ಮೆಣಸಿನ್ಕಾಯಿಗೆ ಒಂದೊಂದು ಹನಿ ಎಣ್ಣೆ ಹಾಕೋಬಹುದು. ಅತಿ ಖಾರ ಹಾಕಿಲ್ಲ ಅಲ್ವಾ, ಹಾಗಾಗಿ ಏನು ಜಾಸ್ತಿ ಘಾಟಾಗಲ್ಲ. ಹಾಗಾಗಿ ನಾನು ಜಾಸ್ತಿ ಏನು ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಿಲ್ಲ. ಮತ್ತು ಕೊಬ್ಬರಿ ಹುರಿದಿರೋದಲ್ವ, ಆ ಕೊಬ್ಬರಿದ ಎಣ್ಣೆ ಸ್ವಲ್ಪ ಬಂದಿರುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಕ್ಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಕಸ ಎಲ್ಲ ತೆಗೆದಿದ್ದೀನಿ ನೋಡಿ, ನಾರು ಅಥವಾ ಬೀಜ ಅದೆಲ್ಲ ಎಲ್ಲದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದನ್ನು ಹುರ್ಕೊಳ್ಳೋದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಬೇಗ ನುರಿಯುತ್ತೆ. ಅದಕ್ಕೋಸ್ಕರ ಮಿಕ್ಸಿ ಬ್ಲೇಡ್ಗೆ ಸಿಗದಿರ ನೀಟಾಗಿ ಸಿಕ್ಕಾಕೊಳ್ದಿರ ಆರಾಮಾಗಿ ಅದು ಹುರಿಯುತ್ತೆ. ಅದಕ್ಕೋಸ್ಕರ ರುಬ್ಬಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹುರ್ಕೊಳ್ಳೋದು. ಎಲ್ಲದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ, ಬೇಸನಿಗೆ ತಣ್ಣಗೆ ಹಾಕಿದ್ದೀನಲ್ವ ಅದಕ್ಕೆ. ಇದ್ರ ಜೊತೆಗೆ ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹೇಗಿದ್ರೂ ರುಬ್ತೀನಲ್ವ, ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನೇ ಬಳಸ್ತಾಯಿದ್ದೀನಿ. ನೀವು ಪುಡಿ ಉಪ್ಪು ಹಾಕೋದಾದರೆ ಒಂದು 2 ಚಮಚದಷ್ಟು ಪುಡಿ ಉಪ್ಪು ಬೇಕಾಗತ್ತೆ. ಇಷ್ಟು ಹಾಕ್ಬಿಟ್ಟು ಉಪ್ಪು ನೋಡಿ ನಾನು ಕಣ್ಣಂದಾಜಲ್ಲಿ ಹಾಕ್ತೀನಿ, ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಕರಿಬೇವು ನೋಡಿ ಚೆನ್ನಾಗಿ ತಣ್ಣಗಾದ್ಮೇಲೂ ಇನ್ನೂ ಗರ್ಗರಿಯಾಗಿರಬೇಕು. ಈ ಥರ ಮುಟ್ಟು ನೋಡಿದ್ರೆ ನೋಡಿ ಪುಡಿ ಆಗಿಬಿಡ್ಬೇಕು ಕೈಯಲ್ಲೇ. ಆ ಥರ ಆಗಿದ್ರೆ ಕರೆಕ್ಟಾಗಿ ನೀರಿನ ಅಂಶ ಎಲ್ಲ ಹೋಗಿ ನೀಟಾಗಿದೆ ಅಂತ. ಅಕಸ್ಮಾತ್ ಹಸಿ ಇದೆ, ಈ ಥರ ಗರ್ಗರಿಯಾಗಿ ಆಗಿಲ್ಲ ಅಂತಂದರೆ ಚಟ್ನಿ ಪುಡಿ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ಗರ್ಗರಿಯಾಗಿ ಪುಡಿ ಆಗೋವರೆಗೂ ನೀವು ಹುರ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಒಂದೊಂದ್ಸತಿ ಒಂದು ಸರ್ತಿಗೆ ಕ್ಲೀನಾಗಿ ಹುರಿದ್ಬಿಡುತ್ತೆ, ಒಂದೊಂದ್ಸತಿ 2 ಸರ್ತಿ ಹುರ್ಕೋಬೇಕಾಗತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಫಸ್ಟಿಗೆ ನಾನು ಬೇಳೆಗಳು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ವ, ಕಡಲೆಬೇಳೆನ ಅದನ್ನು ಫಸ್ಟು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಗ್ರೈಂಡ್ ಆಗಲಿ. ಅದಾದಮೇಲಿಂದ ಕರಿಬೇವನ್ನ ಸೇರಿಸ್ಕೊತೀನಿ. ಮಿಕ್ಸಿ ಜಾರಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನಾವು ರುಬ್ಕೋಬೋದು. ರುಬ್ಕೊಂಡು ನೋಡಿದೆ ಒಂದು ಸರ್ತಿಗೆ ಫುಲ್ ಹಿಡಿಯುತ್ತಾ ಏನು ಅಂತ, ಜಾಸ್ತಿ ಆಗುತ್ತೆ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ತೆಗೆದಿದ್ದೀನಿ. ಮತ್ತು ಅದನ್ನು ಇನ್ನೊಂದು ರೌಂಡಿಗೆ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಫಸ್ಟು ರುಬ್ಕೊಂಡ್ಬಿಡ್ತೀನಿ. ನುಣ್ಣಗೆ ತುಂಬ ನೈಸಾಗಿ ಪುಡಿ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ತರ್ತರಿಯಾಗಿರಲಿ. ಹಾಗಂತ ತೀರಾ ಏನು ಅರ್ಧ ಹೋಳ ಮಾತ್ರ ಆಗೋ ಹಾಗೇನು ಮಾಡ್ಕೊಳ್ಳೋದು ಬೇಡ. ನೋಡಿ ಇಷ್ಟಿರಲಿ, ಕರೆಕ್ಟಾಗಿರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ. ಚಟ್ನಿ ಪುಡಿಗೆ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡ್ರೆ ಕರೆಕ್ಟಾಗುತ್ತೆ. ಸೊ ಇದೆಲ್ಲ ರುಬ್ಬಿರೋದನ್ನ ಒಂದು ಕಡೆ ಹಾಕ್ಕೊಂಬಿಟ್ಟು ರುಬ್ಬೇಕಾಗಿರೋದನ್ನೆಲ್ಲ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲದನ್ನು ನೀಟಾಗಿ ಒಂದು ಕಡೆಗೆ ಹಾಕ್ಕೊಂಡು ಇಷ್ಟು ಪುಡಿ ಆದರೆ ಕರೆಕ್ಟಾಗುತ್ತೆ. ಇಷ್ಟು ಚಟ್ನಿ ಪುಡಿನಲ್ಲಿ ನಿಮಗೆ ಒಂದು ಅರ್ಧ ಕೆ ಜಿ 3/4 ಕೆ ಜಿ ತನಕ ಚಟ್ನಿ ಪುಡಿ ಸಿಗುತ್ತೆ. ನೋಡಿಕೊಂಡು ನೀವು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು, ಸಣ್ಣ ಬಟ್ಲು ಬೇಕಾದರೆ ಸಣ್ಣ ಬಟ್ಲಲ್ಲೇ ಮಾಡ್ಕೊಳ್ಳಿ. ಕರಿಬೇವು ಒಂದು 2 ಕಟ್ಟಷ್ಟು ಕರಿಬೇವು ಹಾಕಿರೋ ಲೆಕ್ಕ ಇದು. ತುಂಬ ಬೇಗ ಶ್ರಿಂಕ್ ಆಗಿಬಿಡುತ್ತಲ್ವ ಕರಿಬೇವು, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ನೀವು ಅದನ್ನು ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಸರ್ತಿ ನಾನು ರುಬ್ಬುವಾಗ ಕರಿಬೇವು ಮತ್ತು ಬೇಳೆ ಎರಡನ್ನೂ ಸೇರಿಸಿ ರುಬ್ಕೋತಾ ಇದ್ದೀನಿ. ಪುಡಿ ಮಾಡ್ಕೊಂಬಿಟ್ಟು ಅದು ನೋಡಿ ಗ್ರೀನ್ ಕಲರ್ ಇರುತ್ತೆ. ಇದು ಸ್ವಲ್ಪ ಏನಂದರೆ ಕರಿಬೇವು ಜಾಸ್ತಿ ಬಿದ್ದಿದೆ ಅಲ್ವಾ. ಹೀಗೆ ಎಲ್ಲದನ್ನು ರುಬ್ಕೊಂಡು ರೆಡಿ ಮಾಡ್ಕೋಬೇಕು. ನಾನು ಇವತ್ತು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಇದಕ್ಕೆ ಬೆಲ್ಲ ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಎಲ್ಲ ಪುಡಿ ಮಾಡಿದ್ಮೇಲಿಂದ ನನಗೆ ಬೆಲ್ಲದ ಬಗ್ಗೆ ನೆನಪಾಯಿತು. ಓಹೋ, ಚಟ್ನಿ ಪುಡಿಗೆ ಬೆಲ್ಲನೇ ಹಾಕಿಲ್ವಲ್ಲ ಅಂತ. ಕೆಲವ್ರ ಮನೇಲಿ ಬೆಲ್ಲ ಹಾಕಲ್ಲ, ಸಾಮಾನ್ಯವಾಗಿ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ತೀವಲ್ವ. ನಾನು ಮರ್ತುಬಿಟ್ಟಿದ್ನಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಆಮೇಲೆ ಬೆಲ್ಲನ ಒಂದು ಸ್ವಲ್ಪ ತೊಗೊಂಬಿಟ್ಟು ಅದನ್ನು ಕುಟ್ನಿನಲ್ಲಿ ಕುಟ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟೆ. ಮಿಕ್ಸಿನಲ್ಲಿ ಹಾಕುವಾಗಲಾರು ನೆನಪಾಗಿದ್ದಿದ್ರೆ ನಾನು ಮಿಕ್ಸಿಗೆ ಹಾಕ್ಕೊಂಬಿಡ್ತಾಯಿದ್ದೆ. ಆದರೆ ಹಾಗೆ ಹಾಕೋಕ್ಕಾಗಲ್ಲ, ಮಿಕ್ಸಿ ಮಾಡೋಕ್ಕೆ ತುಂಬ ಕಮ್ಮಿ ಇದೆ ಅನ್ನೋಂಗಾಯ್ತಲ್ವ. ಅದಕ್ಕೆ ಚೆನ್ನಾಗಿ ಸಣ್ಣದಾಗಿ ಕುಟ್ತಾಯಿದ್ದೀನಿ ಕುಟ್ನಿನಲ್ಲಿ. ನೋಡಿ ಈ ಥರ ಮಾಡಿಬಿಟ್ಟು ಹಾಕಬೇಕು. ಏನು ಅಂದರೆ ಆಪತ್ಕಾಲಕ್ಕೆ ಅಥವಾ ಏನೋ ಮಾಡಲಿಲ್ಲ ಅನ್ನುವಾಗ ಬೇರೆ ಐಡಿಯಾ ಏನಾದ್ರು ಹೊಳೆಯುತ್ತಲ್ವ, ಆ ಥರ ನಾನು ಒಂದು ಐಡಿಯಾ ಮಾಡಿಬಿಟ್ಟು ಹೀಗೆ ಸೇರಿಸ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಏನು ತೊಂದರೆ ಇಲ್ದಲ್ಲಿರೋಂಗೆ ಚೆನ್ನಾಗೆ ರುಚಿಯಾಗೇ ಆಗುತ್ತೆ. ಚಟ್ನಿ ಪುಡಿ ತುಂಬ ಚೆನ್ನಾಗಾಗುತ್ತೆ, ಏನು ತೊಂದರೆ ಆಗಲಿಲ್ಲ ಆ್ಯಕ್ಚುಲಿ. ಸದ್ಯ ಇವಾಗಲಾರು ನೆನಪಾಯ್ತಲ್ಲ, ಎಲ್ಲ ಮುಗಿಸ್ಬಿಟ್ಟು ಒಗ್ಗರಣೆನೂ ಎಲ್ಲ ಹಾಕಿ ಆದಮೇಲಿಂದ ಡಬ್ಬಿಗೆಲ್ಲ ತುಂಬಿಸಿಟ್ಟ ಮೇಲಿಂದ ನೆನಪಾಗಿದ್ದರೆ ಏನು ಮಾಡಬೇಕಿತ್ತು ಅಂತ ಅಂದ್ಕೊತಾ ಇದ್ದೆ. ಕಣ್ಣಂದಾಜಲ್ಲಿ ಹಾಕ್ತಾಯಿದ್ದೀನಿ ಬೆಲ್ಲನೂ ಅಷ್ಟೇ. ನೀವು ನೋಡಿಕೊಂಡು ಒಂದು ಉಂಡೆ ಅಷ್ಟು
2 ನೆಲ್ಲಿಕಾಯಿ ಗಾತ್ರದಷ್ಟು, ಬೆಟ್ಟದ ನೆಲ್ಲಿಕಾಯಿ ಆದರೆ 2 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಎಲ್ಲದನ್ನೂ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲಿಂದನೇ ನೀವು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕುವಾಗಲೂ ಅಷ್ಟೇ ನೋಡಿ, ಈ ಥರ ಕಲರು ಮತ್ತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಡಬೇಕು. ಒಂದು ಪಾತ್ರೆಗೆ ಬಾಣಲೆ ಚೆನ್ನಾಗಿ ಕಾದ್ಮೇಲಿಂದ ಎಣ್ಣೆ ಹಾಕ್ಬಿಟ್ಟು ಒಂದು 100 ಗ್ರಾಮಷ್ಟು ಎಣ್ಣೆ ಹಿಡಿಯುತ್ತೆ. ನಾನು ಸ್ವಲ್ಪ ಚಟ್ನಿ ಪುಡಿಗೆ ಎಣ್ಣೆ ಮುಂದಾಗಿ ಹಾಕ್ತೀನಿ. ತುಂಬ ಡ್ರೈ ಅನಿಸಿದ್ರೆ ಏನಾಗುತ್ತೆ ಅಂದರೆ ತಿನ್ನುವಾಗ ಗಂಟ್ಲಿಗೆ ನೆತ್ತಿಗೆ ಹತ್ತದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕ್ತೀನಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲಿಂದ ಒಂದು 3 ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಚಿಟ್ಗುಟ್ಟದ ಮೇಲಿಂದ ಒಂದು ಸ್ವಲ್ಪ ಇಂಗು, 1 ಚಮಚದಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಾಸಿವೆ ಚಿಟಪಟ ಅನ್ನಲಿ ಆದಮೇಲಿಂದನೇ ಹಿಂಗೆ ಹಾಕಿದ್ರೆ ಒಳ್ಳೆಯದು. ಇದು ಸ್ಟ್ರಾಂಗ್ ಇರುತ್ತೆ ಇಂಗು, ಪೇಸ್ಟ್ ಹಿಂಗು ಬರುತ್ತಲ್ವ ಅದು, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಹಿಂಗಿನ ವಾಸನೆ ಇಷ್ಟ ಆಗಲ್ಲ ಅನ್ನೋದಾದರೆ ಎಣ್ಣೆ ಸಾಸಿವೆ ಒಗ್ಗರಣೆ ಮಾತ್ರನೇ ಹಾಕ್ಕೋಬಹುದು. ಬಿಸಿ ಇರುವಾಗಲೇ ಹಿಂಗನ್ನ ಸೇರಿಸಿದ್ರೆ ಹಿಂಗು ಚೆನ್ನಾಗಿ ಕರಗುತ್ತೆ. ಆಮೇಲೆ ಕರಿಬೇವು ಚಟ್ನಿ ಪುಡಿ ಫಾರ್ಮಲ್ಲಿ ತಿಂದ್ರೂ ಬಹಳ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಕರಿಬೇವಿಂದು. ಕಣ್ಣಿನ ದೃಷ್ಟಿಗೆ, ಆಮೇಲೆ ಐರನ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ಡೈಜೆಷನ್ನಿಗೆ ತುಂಬ ಒಳ್ಳೆಯದು. ನೀವು ಹಸಿದಾಗಿ ತಿಂದರೂ ಯಾವ ಥರ ತಿಂದ್ರೂ ಕರಿಬೇವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಒಗ್ಗರಣೆ ಎಲ್ಲ ತಣ್ಣಗಾಗಲಿ, ಅದಾದಮೇಲಿಂದನೇ ನಾವು ಚಟ್ನಿ ಪುಡಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ತಣ್ಣಗಾಗಿರೋಂಥ ಒಗ್ಗರಣೆಗೆ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಒಳ್ಳೆ ಸೂಪರಾಗಿರೋಂಥ ಚಟ್ನಿ ಪುಡಿ ರೆಡಿ ಆಗುತ್ತೆ. ನಿಮಗೆ ಇಷ್ಟು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ 2-3 ತಿಂಗಳು ಆದ್ರೂ ಇದು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ತುಂಬ ಬೇಗ ಖರ್ಚಾಗುತ್ತೆ ಅನ್ನೋರು ಮನೇಲಿ ಇಷ್ಟು ಚಟ್ನಿ ಪುಡಿ ಒಂದು 15-20 ದಿನಕ್ಕೆಲ್ಲ ಖರ್ಚೇ ಆಗೋಗ್ಬಿಡುತ್ತೆ. ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಏನು ಅನ್ನೋದು ನೋಡಿಕೊಂಡು ಅದ್ರ ಪ್ರಕಾರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ಪುಡಿ ರೆಸಿಪಿ. ತುಂಬ ವರ್ಷಗಳಿಂದ ಈ ಥರ ರೆಸಿಪಿಗಳು ಮಾಡಿರೋರೆಲ್ಲ ಹೇಳ್ಕೊಟ್ಟು, ನಮ್ಮ ಅಜ್ಜಿ ಆ ಥರದವ್ರೆಲ್ಲರೂ ಹೇಳ್ಕೊಟ್ಟು ನಮಗೆ ಕಲಿಸಿರೋದು. ಹಾಗಾಗಿ ನನಗೆ ಶೇರ್ ಮಾಡಬೇಕು ಅಂತ ಒಂದು ಆಸೆ, ಎಲ್ಲರಿಗೂ ಹೇಳೋಣ ಅಂತಂದ್ಬಿಟ್ಟು. ಇದು ನೋಡಿ, ಒಗ್ಗರಣೆಗೆ ತಣ್ಣಗಾಗಿರೋ ಒಗ್ಗರಣೆಗೆ ಚಟ್ನಿ ಪುಡಿನ ಸೇರಿಸ್ಬಿಟ್ಟು ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನು ಎಣ್ಣೆ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸಾಗಿ ಸ್ವಲ್ಪ 2 ದಿನ ಬಿಟ್ಟರೆ ಕರೆಕ್ಟಾಗಿ ಹದವಾಗುತ್ತೆ. ನೀವು ಏನು ಅಂದರೆ ಡ್ರೈಯಾಗಿ ಮಾಡಿ ಇಟ್ಬಿಟ್ರೆ ಕೆಲವು ಸತಿ ಏನಕ್ಕೆ ನಂಚ್ಕೊಳ್ಳೋಕ್ಕೆ ಮಾಡೋಕ್ಕೇನೋ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕ್ಕೊಂಡು ನೀವು ಈ ಥರ ಒಂದು ಚಟ್ನಿ ಪುಡಿ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಖಂಡಿತ ತಿಳಿಸ್ಬೇಕು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.